Hi guys, welcome back to our channel. ವೆಲ್ಕಮ್ ಬ್ಯಾಕ್. ಸ್ವಲ್ಪ ಓರಾಗಿರೋದು ಇಲ್ಲಿ ಪರವಾಗಿಲ್ಲ ಗೈಸ್, ಯಾಕೆಂದ್ರೆ ಹಂಗಿದೆ ಜೋಶ್ ಇಲ್ಲಿ. ಏನ್ ಮಾಡ್ತೀರಾ? ಇವಾಗ ಹೋಗ್ತಾ ಇದೀವಿ ಯೂನಿವರ್ಸಲ್ ಸ್ಟುಡಿಯೋಸ್ಗೆ. ಸೊ ಫಸ್ಟ್ MRT ಹತ್ರ ಹೋಗೋಣ. MRT ಅಂದ್ರೆ ಇಲ್ಲಿ ಸಿಂಗಾಪುರಲ್ಲಿ ಮೆಟ್ರೋ. ಮಮ್ಮಂದ್ರನ್ನ ಕರ್ಕೊಂಡು ಹೋಗ್ತಿಲ್ಲ ಗೈಸ್, ಯಾಕೆಂದ್ರೆ ಅವ್ರೇನ್ ಎಂಜಾಯ್ ಮಾಡಲ್ಲ. ಯಾಕೆಂದ್ರೆ ಇದು ಡಿಸ್ನಿ ಕಾರ್ಟೂನ್ಗಳು, ಆಮೇಲೆ ತುಂಬಾ ನಡಿಬೇಕು ರೈಡ್ಸ್ಗಳು, ಅವ್ರಿಗೆ ಆಗೋದು ಇಲ್ಲ, ಕಷ್ಟಪಡ್ತಾರೆ. ವಿದ್ಯನ್ ನೋಡಿ ಸ್ಟೈಲ್ ರಾಣಿ, ಸ್ಟೈಲ್ ರಾಣಿ ಫ್ರಮ್ ಸಿಂಗಾಪುರ್ ಆಗಿದ್ದಾಳೆ ಅವಳು ಇವತ್ತು. ಈ ಕಡೆ ತಿರ್ಗಿ ಔಟ್ಫಿಟ್ ಚೆಕ್. ಚಿಕ್ಕ ಕಂಟ್ರಿ, ಒಂದ್ ಬೆಂಗಳೂರು ಅಷ್ಟು ಇಲ್ಲ ಅಂತಾರೆ ಇದನ್ನ. ಎಂಡ್ ಟು ಎಂಡ್ 58 to 60 ಕಿಲೋಮೀಟರ್ಸ್ ಅಷ್ಟೇ. ಸ್ಕೈ ವಾಕ್ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಇದೆಲ್ಲ ಗಿಡಗಳು. ಸಿಕ್ಕಾಪಟ್ಟೆ ಕ್ಲೀನ್ ಇವ್ರಂತೂ. ಇದೇ ಸಿಂಗಾಪುರ್ ಮೆಟ್ರೋ. ಕಾರ್ಡ್ ತಗೊಂಡು ರೀಚಾರ್ಜ್ ಇವಾಗ ಅಲ್ಲಿ ಮಾಡಿಸ್ಬೇಕು. ಹೋಯ್ತು ಈ ಕಾರ್ಡಿಗೆ ಜಿಕ್ ಅಂತ ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಆಯ್ತು, ಹೋಗೋಣ. ಲೆಟ್ಸ್ ಗೋ. ಕರೆನ್ಸಿ ನೋಡಿ, 10 ರೂಪಾಯಿ ಅಂದ್ರೆ ನಮಗೆ 65 ರೂಪಾಯಿ ಅಲ್ಲ, 10 × 64 600 ರೂಪಾಯಿ. 600 ರೂಪಾಯಿ. ಬೆಸ್ಟ್ ಪಾರ್ಟ್ ಅಪ್ಪ ಏನಂದ್ರೆ ಮೆಟ್ರೋ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಯ್ಯಪ್ಪ, ಚೈನೀಸ್ ಅಲ್ಲಿ ಕೊಟ್ಟಿದ್ದಾರೇನೋ, ಯಾವನೊಂದು ಮಂಗ್ ಅರ್ಥ ಆಯ್ತು. ತಮಿಳ್ ಅಂಡ್ ಚೈನೀಸ್ ಆ ಕಡೆ ತಿರುಗಿಸಿ. ಇಂಗ್ಲಿಷ್ ಅಲ್ಲಿ ಇದೆಯಲ್ಲ ಮತ್ತೆ ಏನಾಬಿ ನೋಡೋದಿಲ್ಲ ಏನಿಲ್ಲ. ಕ್ಲೋಸ್ ಅದು ಆಕ್ಚುಲಿ ಬೆಸ್ಟ್ ಇದೆ ನಮ್ದ್ರಲ್ಲಿ. ಪಲ್ಟಿ ಹೊಡ್ಕೊಂಡು ಬಿದ್ದೋಗ್ತಾರೆ. ಅದೇ ನೋಡಿ ಎಲ್ಲ ಕ್ಲೋಸ್. ಮೆಟ್ರೋ ಒಳಗಡೆ ಸೇಮೆ ನೋಡಿ ಗೈಸ್. ತಿನ್ನಂಗಿಲ್ಲ, ಕುಡಿಯಂಗಿಲ್ಲ, ಸ್ಮೋಕಿಂಗ್ ಇಲ್ಲ. ಇವ್ರು ನೋಡಿ ಲೈನ್, ಎಷ್ಟು ಲೈನ್ ಇದೆ. ಪರ್ಪಲ್, ಗ್ರೀನ್, ಬ್ರೌನ್, ಬ್ಲೂ, ರೆಡ್, ಆರೆಂಜ್. ಎಷ್ಟು ಅಡಿ ಬಂದ್ವಿ ಅಲ್ಲ. ಆಲ್ಮೋಸ್ಟ್ 3 ಫ್ಲೋರ್ಸ್ ಕೆಳಗಡೆ ಬಂದ್ವಿ ಗೈಸ್. ಯೋಚನೆ ಮಾಡ್ತಿದ್ದೆ ಯಾವ ರೇಂಜಿಂಗ್ ಮಾಡಿದ್ದಾರೆ ಇಲ್ಲಿ ಮೆಟ್ರೋಗಳನ್ನ ಅಂತ. ಬನ್ನಿ, ನಮ್ಮ ನೆಕ್ಸ್ಟ್ ಸ್ಟಾಪ್ ಹಾರ್ಬರ್ ಫ್ರಂಟ್, ಸೆಂಟೋಸಾ. ಚಿಕ್ಕ ಟ್ರೈನ್ ಎಲ್ಲ ಬಂದ್ವಿ ಗೈಸ್. ಇವಾಗ ಮೆಟ್ರೋಲ್ ಇಳ್ಕೊಂಡು ಸೆಂಟೋಸಾಗೆ ಅಂತಾನೆ ಮಾಡಿದ್ದಾರೆ ಇದನ್ನ. ಎಲ್ಲಿ ಹೋಗ್ಬೇಕು ಡುಮ್ಮ ನೋಡಿ ಗೈಸ್. ಇವನು ಸ್ಟೈಲ್ ಹೊಡಿಯೋದು ಅಷ್ಟೇ. ವಿದ್ಯನ್ ತೋರ್ಸ್ಬೇಕು ಅನ್ಕೊಂಡು ಇವಾಗ ಹೆಂಗ್ ಆಡಿದ್ಲ ಅಂದ್ರೆ ಇದನ್ನ ನೋಡ್ಬಿಟ್ಟು. ಯೂನಿವರ್ಸಲ್ ಇಲ್ಲೂ ಅಷ್ಟೇ ಗೈಸ್. ಟಿಕೆಟ್ ಗಿಕೆಟ್ ಎಲ್ಲ ಇಲ್ಲಿ ಬಂದು ತಗೊಂಡ್ಲೇಬೇಡಿ. ನಿಮಗೆ ಕ್ಲೂಕಲ್ ಮಾಡಿದ್ರೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಮೈ ಜುಮ್ ಆಯ್ತಿದ್ ನೋಡಿ. ಅಬಿ ಏನೋ ಇದು ಹಿಂಗಿದೆ. ವಾವ್, ಇದು ನನ್ನ ಡ್ರೀಮ್ ಇತ್ತು ಈ ತರ ನೋಡ್ಬೇಕು ಅಂತ. ಜಸ್ಟ್ 2500 ಮುಟ್ಟಿದ್ರೆ 2500. ಹಾ, ಇಲ್ಲಿ ನೋಡಿ ಪಾಪ್ಕಾರ್ನ್ ಅಂಗಡಿ. ಎಲ್ಲಿ ಹೋಗೋದು, ಯಾವ ಕಡೆ ಹೋಗೋದು ಯಪ್ಪ? ಯಾವ್ದು ಇದು? ಡ್ರೀಮ್ ಐಲ್ಯಾಂಡ್ ಇದಂತೂ. ಇದಕ್ಕೆ ಹೋಗ್ಬೇಕು ಗೈಸ್ ನಾವು. ಉಲ್ಟಾ ಪಲ್ಟಾ ಎಲ್ಲ ತಿರುಗಿಸಿ ಬಿಸಾಕ್ಬಿಡ್ತಾನೆ. ಆಮೇಲೆ ಇಲ್ಲಿ ಈ ತರ ಲಾಕರ್ಸ್ ಇರುತ್ತೆ ಗೈಸ್. ಯಾವ್ದಕ್ಕೆ ಹೋಗ್ಬೇಕು ಅಂದ್ರೂ ಬ್ಯಾಗ್ ಇಟ್ಟೋಗ್ಬೇಕು. 45 ಮಿನಿಟ್ಸ್ ಒಳಗಡೆ ತೆಗಿಬೇಕು. ಮತ್ತೆ ಇಲ್ಲ ಅಂದ್ರೆ ಮತ್ತೆ $2 ಫೈನ್. ಸೊ 45 ಮಿನಿಟ್ಸ್ ಒಳಗಡೆ ನೀವು ರೈಡ್ ಮುಗಿಸ್ಕೊಂಡ್ಬಂದು ಬ್ಯಾಗ್ ತೆಗಿಯೋದು, ಮತ್ತೆ ಬ್ಯಾಗ್ ಒಳಗಡೆ ಇಡೋದು. ಈ ತರ ಆಟ ಆಡ್ತಿರ್ಬೇಕು. ಯಾಕೆಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಬಿಡ್ತಾರೆ ಇವ್ರುಗಳು ಅಂತ ಆ ಕಾನ್ಸೆಪ್ಟ್ ಮಾಡಿದ್ದಾರೆ. ನೋಡು, ಇದೇ ಮಮ್ಮಿ ಮೂವಿ ಇಲ್ಲೇ ಶೂಟಿಂಗ್ ಆಗಿದೆ ಅನ್ಸುತ್ತೆ. ಮಮ್ಮಿ ರಿಟರ್ನ್ಸು ಇಲ್ಲ ನೋಡಿ, ಇದೆಷ್ಟು ಚೆನ್ನಾಗಿದೆ. ವಾರಪ್ಪ ಕ್ರೇಜಿ ಗೈಸ್. ಮಿನಿಯನ್ಸ್ ಇದೆ ಇಲ್ಲಿ. ಓಕೆ ವಿದ್ಯಾ ಫೋಟೋ. ನಮಗೇನು ಅಷ್ಟೆಲ್ಲ ಕ್ರೇಜಿ ಇಲ್ಲ ಮಿನಿಯನ್ಸ್. ಇಷ್ಟೆಲ್ಲ ಕ್ಯೂ ಇದೆ ನೋಡಿ, ಫೋಟೋ ಹೊಡಿಸ್ಕೊಂಬೋದು ಬೇಕಾದ್ರೆ. ಗಾಡಿ ನೋಡಿ ಗೈಸ್, ಇದು ಕ್ರೇಜಿ ಆಗಿದೆ. 401 ಕ್ಯಾಲಿಫೋರ್ನಿಯಾ. ಏನ್ ಡ್ರೀಮಲ್ಲಿ ಇದೀನಾ ಎಲ್ಲಿದ್ದೀನಿ ಗೊತ್ತಾಗ್ತಿಲ್ಲ. ಇವ್ರದ್ದು ಒಂದು ಆ್ಯಪ್ ಇದೆ ಗೈಸ್, ಯೂನಿವರ್ಸಲ್ ಸ್ಟುಡಿಯೋಸ್ ಅಂತಾನೆ. ನೀವು ಅದನ್ನ ಹಾಕೊಂಡ್ಬಿಟ್ರೆ ಒಳಗಡೆ ಯಾವ ರೈಡು ಎಷ್ಟು ನಿಮಿಷ ಅಂತ ತೋರಿಸ್ಬಿಡುತ್ತೆ. ಕಿರಿಕೆ ಇಲ್ಲ. ಇದ್ರ ಪ್ರಕಾರ ನೀವು ಪ್ಲಾನ್ ಮಾಡ್ಕೊಂಡು ರೈಡ್ಗಳಿಗೆ ಹೋಗ್ಬೋದು. ಆಮೇಲೆ ಖಾಲಿ ವಾಟರ್ ಟ್ಯಾಂಕ್ ಅಂದ್ರೆ ಅಲ್ಲಿ ಇಲ್ಲಿ ನೀರು ತುಂಬಿಸ್ಕೊಂಡು ರೀಫಿಲ್ ಮಾಡ್ಕೋಬಹುದು. ಇಲ್ಲಿದೆ ಲೈವ್. ಏನಂತೆ? ಇನ್ಸ್ಟಾ 360 ಯಾವ ಫೋನ್ ಏನು ಇಟ್ಕೊಳಂಗಿಲ್ವಂತೆ, ಖಾಲಿ. ಅದೇ ರಿಸ್ಕ್ ಇದೆ ಅಂತ ಅಷ್ಟೇ. ಲಾಕರ್ಸ್ ಅಲ್ಲಿ ಇಟ್ಬಿಡೋಣ. ಹೆಂಗಿತ್ತು? ಯಪ್ಪ, ಇವರೊಂದು ಏನ್ ರೈಡ್ ಮಾಡೋದು ಹೊಟ್ಟೆ ತೊಳ್ಸುತ್ತೆ ಅಂತಾರೆ. ಪ್ರಾಬ್ಲಮ್ ಉಲ್ಟಾ ಪಲ್ಟಾ ಎಲ್ಲ ಮಾಡಕ್ ಬಿಟ್ರು. ಇದ್ರಲ್ಲೇ ಹೋಗಿದ್ದೀವಿ ಇವಾಗ. ಇದ್ರಲ್ಲೇ ಹೋಗಿದ್ದು. ಯಪ್ಪ, ನಂಗೆ ಹೊಟ್ಟೆ ಎಲ್ಲ ಕಿಚ್ಚಿ ಇದೇ ಹೋಗ್ಬಿಟ್ಟಿದೆ. ಯಪ್ಪ, ಸಕ್ಕದಾಗಿತ್ತು. ಇದೊಂದು ನಂಗೊಂದು ಆಸೆ ಇತ್ತು ಯಾವಾಗ್ಲಿಂದ. ವಿಡಿಯೋದಲ್ಲೆಲ್ಲ ನೋಡ್ತಿದ್ದೆ.
ಮಜಾ ಕೊಡ್ತಪ್ಪ. ಏ ಅಬ್ಬಿ ಸ್ಟ್ರಾಂಗ್ ಇರ್ಬೇಕು, ಅವಾಗ ನಾನ್ ಭಯ ಪಡ್ತಿದ್ವಿ, ಇವಾಗ ಇವ್ರಿಗೆ ನಂಗೆ ಭಯ ಇಲ್ಲ ಗೈಸ್, ಹೊಟ್ಟೆ ತೊಳ್ಸುತ್ತೆ. ಇವಳಿಗೆ ಭಯ ಹೆಂಗ್ ಆಡ್ತಿದ್ವಿ ಗೊತ್ತಾ, ಎದ್ರಕಂಡು ಇದಾಗಿದ್ದಾರೆ. ಬಟ್ ಅಂತೂ ಇಂತೂ ಒಂದ್ ರೈಡ್ ಆಯ್ತು, ಇನ್ನೊಂದ್ ರೈಡಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಮಮ್ಮಿ ರೈಡು ನೋಡಿ, ಇದು ರಿಟರ್ನ್ಸ್, ಮಮ್ಮಿ ರಿಟರ್ನ್ಸ್ ಮೂವಿ ನೋಡ್ತಿದ್ವಲ್ಲ ಬಿ. ಅದ್ರಲ್ಲಿ ನಡೆಯೋ ಕಷ್ಟ ಕಣೋ. ಹೌದು, ಹೆಂಗ್ ನಿಲ್ತಾರಪ್ಪ ಇವ್ರು ಇದ್ರ ಮೇಲೆ, ಸೀರಿಯಸ್ಲಿ. ಇದಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ಲಾಕಲ್ಸ್ ಇಲ್ಲೇ ಇದೆ ನೋಡಿ, ಎಷ್ಟು ದೊಡ್ಡದಿದೆ. ನನ್ನ ಮಮ್ಮಿ ಮೂವಿನ ಎಷ್ಟೊತ್ತಿ ನೋಡ್ತಿದ್ದೆ ಗೊತ್ತಾ, ರಿಪೀಟೆಡ್ ಆಗಿ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ಕ್ರೇಜ್. ಎಷ್ಟು ದೂರ ಇದೆಯದು, ತೆಗ್ದಾಕೋ. ಅಭಿ ನಾನು ಏನ್ ಅನ್ಕೊಂಡು ಗೊತ್ತಾ, ನಿನ್ ಕಲಿ ಸುಮ್ಮನೆ ಹಿಂಗ್ ಮಾಡ್ತಾರೆ ಇರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿಲ್ಲ. ಇದು ಒಂದು ರೈಡು, ಮಮ್ಮಿ ರೈಡು, ಮಧ್ಯ ಹೀಟು, ಆಮೇಲೆ ಒಂಥರ ಮಮ್ಮಿ ಒಂದೇ ಸತಿ ಬರಂಗೆ ಎದುರಿಸಕ್ಕೆ. ಸಡನ್ ಆಗಿ ಹಿಂಗ್ ಹೋಗುತ್ತಲ್ಲ, ಅದು ಮಜಾ. ಮತ್ತೇನಪ್ಪ ಅಂದ್ರೆ ನಾವೆಲ್ಲೂ ಫೋನ್ ತಗೊಳಂಗಿಲ್ಲ, ಏನು ರೆಕಾರ್ಡ್ ಮಾಡಂಗಿಲ್ಲ. ನೆಕ್ಸ್ಟ್ ಹೋಗೋಣ ಬನ್ನಿ. ಇವಾಗ ಹಿಂಗ್ ಲಾಕರ್ ತೆಗಿಯೋದು ಅಂತ ಓಪನ್ ಮಾಡಕ್ಕೆ ಮತ್ತೆ ಒಂದು ಕೋಡ್ ಡನ್, ಹಂಗೆ ಓಪನ್ ಮಾಡ್ಬೇಕಷ್ಟೇ. ಬನ್ನಿ ಹೋಗೋಣ. ಇದು ನೋಡಿ ಗೈಸ್, ಮಕ್ಕಳನ್ನೆಲ್ಲ ಕೂರಿಸ್ಕೊಂಡೋದ್ರೆ ಎಷ್ಟು ಚೆನ್ನಾಗಿ, ಎಷ್ಟು ಎಂಜಾಯ್ ಮಾಡ್ತಾವೆ ಅಂದ್ರೆ. ಇನ್ನೊಂದ್ಸತಿ ಬರೋಣ ವಿದ್ಯಾ, ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಟು ದ ಲಾಸ್ಟ್ ವರ್ಲ್ಡ್. ಇದೇನಪ್ಪ ಅಂದ್ರೆ ನಮ್ಮ ಚೈಲ್ಡ್ಹುಡ್ನೆಲ್ಲ ಒಂದ್ಸತಿ ನೆನ್ಸುತ್ತೆ. ಒಂದು ಡಿಸ್ನಿ ಲ್ಯಾಂಡ್, ಜುರಾಸಿಕ್ ಪಾರ್ಕ್, ಆಮೇಲೆ ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಆ ಫಿಲಮ್ ಮೂವೀಸು ಕಾರ್ಟೂನ್ಸ್ ಎಲ್ಲ ನೋಡ್ಕೊಂಡು ಬೆಳೆದಿರೋದಲ್ಲ, ನಮಗ್ ಚೆನ್ನಾಗಿರುತ್ತೆ. ಇದೆಲ್ಲ ನನ್ನ ಕಣ್ಣಲ್ಲಿ ಲೈವ್ ನೋಡ್ತಿದ್ದೀನಲ್ಲ, ಏನೋ ಒಂಥರ ಖುಷಿ. ಡಿಸ್ನಿ ಲ್ಯಾಂಡ್ ಹತ್ರ ಬಂದು ಗೈಸ್. ಓ ಶ್ವೇಕ್ ಇದೆ ನೋಡಿ ಇಲ್ಲಿ, ಶ್ವೇಕ್ ನೋಡಿ. ನಿಮಗೆ ಆಚೆ ಕಡೆನೆ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ ಎಷ್ಟು ನಿಮಿಷ ವೆಯ್ಟ್ ಮಾಡಬೇಕು ಅಂತ. ಬೆಸ್ಟ್. ಜುರಾಸಿಕ್ ಪಾರ್ಕ್, ಡೈನೋಸಾರಸ್, ಡಿಸ್ಕವರಿ ಫುಡ್ ಕೋರ್ಟ್. ಬಾ ಇಲ್ಲೇ ಹೋಗೋಣ ವಿದ್ಯಾ. ಗೈಸ್ ಇಲ್ಲಿ ಒಳಗಡೆ ಬಂದ್ವಿ, ವೆಜ್ ಫುಡ್ಡೇ ಇಲ್ಲ. ವೆಜಿಟೇರಿಯನ್ ಹೆಸರು ನೋಡಿದೆ, ವೆಜಿಟೇರಿಯನ್ ಪ್ರಾನ್ಸ್ ಅಂತೆ. ಇನ್ನೊಂದು ಯಾವ್ದಾದ್ರು ಫುಡ್ ಕೋರ್ಟ್ ನೋಡ್ಬೇಕು ಗೈಸ್, ಯಾಕೆಂದ್ರೆ ತುಂಬಾ ಫುಡ್ ಕೋರ್ಟ್ಗಳು ಇದಾವೆ ಒಳಗಡೆ. ಬನ್ನಿ ಫಸ್ಟ್ ಹಂಗಾರೆ ಜುರಾಸಿಕ್ ಪಾರ್ಕಿಗೆ ಹೋಗ್ಬಿಡೋಣ ವಿದ್ಯಾ. ಜುರಾಸಿಕ್ ಪಾರ್ಕ್, ಜುರಾಸಿಕ್ ಸಖತ್ತು ರೈಡ್ಸ್ ಇದೆ. ನಿಮ್ಗೆ ಎಲ್ಲ ಇಡೀ ದಿವಸ ಕವರ್ ಮಾಡ್ತೀನಿ ಅಂದ್ರೂ ಸಾಧ್ಯನೇ ಇಲ್ಲ. 10 ಗಂಟೆಗೆ ಓಪನ್, 6 o'clock ಕ್ಲೋಸ್. ಅಷ್ಟೊಳಗಡೆ ಎಷ್ಟು ಮಾಡೋಕ್ಕಾಗುತ್ತೆ. ಸೊ ಮೇನ್ ಯಾವ್ದು ನೀವು ಮಾಡಲೇಬೇಕು ಅಂತ ನೋಡ್ಕೊಂಡಿರ್ತಾರ, ಬರೀ ಅವನ್ ಮಾತ್ರ ಮಾಡ್ಬೋದು ಅಷ್ಟೇ. ಡೈನೋಸಾರ್ ಟ್ರಾನ್ಸ್ಫಾರ್ಮರ್ಸ್ ರೈಡಿಗೆ ಬಂದ್ವಿ. ಜಸ್ಟ್ 5 minutes ಇತ್ತು ವೇಟಿಂಗ್ ಟೈಮು, ಮುಗಿಸ್ಬಿಡೋಣ ಅಂತ ಬಂದ್ವಿ. ಮತ್ತೆ ರೈಡು, ಟ್ರಾನ್ಸ್ಫಾರ್ಮರ್ಸ್ ರೈಡ್ ಇದು. Wrong way. We're trapped. ಸಾಕಾಗಿತ್ತು 3D ಲೆವೆಲ್ಲು, ನೆಕ್ಸ್ಟ್ ಲೆವೆಲ್. ಇವಾಗ ನೆಕ್ಸ್ಟ್ ಇನ್ನೊಂದು ಹೋಗೋಣ ಬನ್ನಿ. ಲೈಟ್ಸ್ ಕ್ಯಾಮ್ರಾ ಆಕ್ಷನ್, ಇದಕ್ಕೆ ಹೋಗ್ತಾ ಇದೀವಿ. ಏನಿದು ಗುಂಡ, ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಇದಂತೂ ಏನು ಕಿಟಕಿಯಿಂದ ನಿಜ ಇದ್ದಿದ್ದಂಗೆ ಇದೆ. ಅಲ್ಲಂತೂ ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದು ಸಿಕ್ತು ಊಟಕ್ಕೆ ಮಾಡಿಲ್ಲ. ಹಾಯ್, ಥ್ಯಾಂಕ್ ಯು. ಮನುಷ್ಯರು ಒಳಗಡೆ ಇದಾರ ಇಲ್ಲ ಗೊತ್ತಾಗ್ತಾ ಇಲ್ಲ. ಗೈಸ್ ನಮ್ಮನೆ ಗುಂಡಿ ಇದೆ, ಆಡ್ತೀನಿ ಅಂತ ಹೋಗಿದೆ, ಜನನೇ ಇಲ್ಲ. ಓಕೆ, ಯಾರೋ ಬಂದ್ರಪ್ಪ. ಒಬ್ಳೆ ವಿದ್ಯಾ ಒಂದ್ರಲ್ಲಿ.
ಅಲ್ಲಿ ಮೆಲ್ಲಕ್ಕೆ ಹೋಗ್ಬಿಟ್ಟು ಫಾಸ್ಟ್ ಆಗಿ ತಿರ್ಗಿಸಿ ಅಂತ ಹೇಳ್ತೀನಿ. ಸ್ಪೀಡ್ ಆಗಿ ತಿರ್ಗಿಸಿದಾರೆ. ಎಲ್ಲಿ ವಿದ್ಯಾ ಸಿಂಗಿಗಳ ಜೊತೆ ಕುತ್ಕೊಂಡಿದಾರ ಗೈಸ್ಗಳು. ಹೆಂಗಿತಾ ಡುಮ್ಮ? ಚೆನ್ನಾಯ್ತಾ? ಏನೋ ಗೈಸ್ ಎಷ್ಟು ಸುತ್ತದ್ರಲ್ಲೇ ಕೂರ್ತಾಳೆ ಬೆಳಗ್ಗೆ ಸಂಜೆವರೆಗೆ. ಅದು ಹೆಂಗ್ ಕೂರ್ತಾಳೆ ಅಂತ ಗೊತ್ತಾಗಲ್ಲ ನನಗೆ. ಅದೇ ಇವಳಿಗೇನು ತಲೆನೇ ತಿರ್ಗಲ್ಲ. ನಮ್ದು ಇಡೀ ದಿವಸದಲ್ಲಿ ಇದೇ ಕ್ರೇಜಿಯಸ್ಟ್ ರೈಡ್ ಅಲ್ಲ ಇದು. ಮತ್ತೆ ಮಮ್ಮಿದು ಟ್ರಾನ್ಸ್ಫಾರ್ಮರ್ಸು ಚೆನ್ನಾಗಿತ್ತು 3D. ಯಾವ್ದು ಹೇಳೋದು ಯಾವ್ದು ಬಿಡೋದು ಎಲ್ಲಾದು ಸಾಕತ್ತಾಗಿತ್ತು. ಗೈಸ್ ಯಾವ್ದೋ ನಿಜವಾದ ಮಾಡ್ದಂಗೆ ಮಾಡಿದಾರೆ ನೋಡಿ ಇಲ್ಲಿ. ಯಪ್ಪ ರಿಯಲ್ ಅಂತ ಇದೆಯಾ? ರಿಯಲ್ ಅಂತ ಎಲ್ಲಿಗೆ ಬಂದ್ವಿ ವಿಜಯ ಇವಾಗ? ವಾಟರ್ ಇವೆಂಟ್ ನೋಡಿ ಹೆಂಗಿದೆ ಸೆಟಪ್. ಏನ್ ಮಾಡ್ತಾರೆ ಅನ್ನೋದೇ ನಂಗೆ ಕ್ಯೂರಿಯಾಸಿಟಿ ಇವಾಗ. ಇಲ್ಲಿ ಹರಿಯಾಗಿ ಮಜಾ ಕೊಡ್ತೀಯ ನೀನು. ಏನೋ ಇದು ಅನ್ಎಕ್ಸ್ಪೆಕ್ಟೆಡ್ ಇದಂತೂ. ಮಧ್ಯದಿಂದ ಒಂದು ಇದು ಬಂತು ನೋಡು ಪ್ಲೇನು. ಅಪ್ಪ ಸೈಕು ಶೋ ಇದಂತೂ. ಹೋಲ್ ಡೇಲಿ ಬೆಸ್ಟ್ ಶಾರ್ಟ್ ಫಿಲಮೇ ತೋರಿಸ್ಬಿಟ್ರು. 2 ಟೀಮ್ ಮಧ್ಯೆ ಒಂದು ವಾರ ಎಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಇಲ್ಲಿಗೆ ಬಂದರೆ. ವಾಟರ್ ವರ್ಲ್ಡ್ ಮನೆ ಇವಾಗ ಬೇರೆ ಏನ್ ಕತೆ ಅಂತ ನೋಡೋಣ. ಇದು ನೋಡಿ ಗೈಸ್ ಡೈನೋಸರಿಯನ್. ನಮ್ಮನೆ ಗುಂಡಿ ಇದಕ್ಕೂ ಹೋಗ್ತಾ ಇದೆ ಗೈಸ್. ಸುಬ್ಬೆ ಯಾವುದು ಬಿಡಲ್ಲ, ತಿರ್ಗೋದಿದ್ರೆ ಫಸ್ಟ್ ಬಂದು ಕೂರುತ್ತೆ. ಇಲ್ಬಾ ಅದ್ರಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ಗೈಸ್, ಗ್ರೀನ್ ಬಟನ್. ಅದನ್ನ ಒತ್ತಿದ್ರೆ ಮೇಲಕ್ಕೆ ಹೋಗುತ್ತೆ, ಫ್ಲೈ ಆಗುತ್ತೆ, ಮೇಲೆ ಹೋಗುತ್ತೆ. ಇವಳು ಆಗ ಆಡಿದ್ಯ ನೋಡಿ, ಅದನ್ನ ಒತ್ಕೊಂಡು ಕೆಳಗಡೆ ಬರೋದು, ಮೇಲ್ಗಡೆ ಹೋಗೋದು. ಇದನ್ನು ಮುಗಿಸ್ಕೊಂಡು ಡೈನೋಸರಲ್ಲೂ ಕೂತ್ಕೊಂಡು ಇದು ಇನ್ನೊಂದು ರೌಂಡ್. ಸರಿ ಹೋಗೋಣ ಬಾಲ್ ಅಂತ ನಾನು ಹೊರಟೀನಿ. ಇವತ್ತೇನು ಡಿಸೈಡ್ ಮಾಡಿದ್ದೀವಿ ಅಂದ್ರೆ ಇಬ್ರು ಅವರೇ ಉಗ್ದು ಆಚೆ ಹಾಕೋವರೆಗೂ ಹೋಗುತ್ತೆ. ಇದೊಂದು ರೈಡ್ ಇದೆ, ಸುಯ್ಯ ಅಂತ ಕರ್ಕೊಂಡು ಹೋಗ್ತಾನೆ ಇದ್ರಲ್ಲೂ. ಸೊ ಆಲ್ಮೋಸ್ಟ್ 6:45 ಆಯ್ತು ಗೈಸ್. ಒನ್ ಟೈಮ್ ಅನ್ಸುತ್ತೆ ಗೈಸ್, ಒನ್ ಟೈಮ್ ವರ್ತ್ ಇದೆ ಅನ್ಸ್ತು. 5,000 ಕೊಟ್ರು ಬೆಳಗ್ಗೆಯಿಂದ ಸಂಜೆವರೆಗೆ ಕಂಪ್ಲೀಟ್ ಪ್ಯಾಕ್ ಆದ್ರೆ ಮಾತ್ರ ವರ್ತ್ ಇದೆ. ನಮ್ ಕಂಪ್ಲೀಟ್ ವಿಡಿಯೋ ನೋಡಿ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಬರುತ್ತೆ ನಿಮ್ಮ ಮುಂದೆ. ಮತ್ತೆ